ವಾಯು ವಿಕಾರ ಅಂತಲ್ಲ. ವಾಯು ವಿಕಾರ ಅಂತಂದರೆ ಏನು ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇಂದ ಕೈ ಕಾಲು ನೋವಾಗುವಂಥದ್ದು, ಸೊಂಟ ನೋವಾಗುವಂಥದ್ದು, ಇದೆಲ್ಲ ಏನಂತ ದೇಹದಲ್ಲಿರುವಂಥ ಅನಾವಶ್ಯಕವಾದಂಥ ಅಪಾನ ವಾಯು ಬೇರೆ ಬೇರೆ ಕಡೆ ಎಲ್ಲ ಸಂಚಾರ ಆಗಿಬಿಡ್ತದೆ. ಆವಾಗ ಆ ಒಂದು ಜಾಗದಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ಬಿಡೋದಿಲ್ಲ. ಆವಾಗ ನಿಮಗೇನಾಗುತ್ತೆ, ಇದನ್ನು ವಾಯು ವಿಕಾರ ಅಂತ ಹೇಳ್ತಾರೆ. ಈ ವಾಯು ವಿಕಾರ ಅಲ್ಲೇ ಕೂತ್ಕೋತು ಅಂದರೆ ಆ ಒಂದು ಭಾಗದಲ್ಲಿ ನೋವು ಬರುತ್ತೆ, ಗೊತ್ತಲ್ಲ. ಈ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ, IBS ಅಂತ ಹೇಳ್ತಾರೆ, ಗೊತ್ತಲ್ಲ. ಇದಕ್ಕೂ ಕೂಡ ಅಪಾನ ವಾಯುನೇ ಕಾರಣ. ಅದಕ್ಕೋಸ್ಕರ ಈ ವಾಯು ವಿಕಾರ ನಿವಾರಣೆ ಆಗಬೇಕು ಅಂದರೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ, ನೀವು ವಾಯು ಮುದ್ರೆಯೇ ಮಾಡಿ ನೋಡಿ. 15 ನಿಮಿಷಗಳ ಕಾಲ ಮಾಡಿ. ಪ್ರತಿದಿನ ಹೆಬ್ಬೆರಳು ಪ್ಲಸ್ ತೋರ್ಬೆಳೆ ಸಂಪೂರ್ಣವಾಗಿ ಮಾಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ವಾಯು ವಿಕಾರವನ್ನು 15 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ.